ನಾವು ರಾಘವೇಂದ್ರ ಸ್ವಾಮಿ ಅವರ ಭಕ್ತರಾಗಿರ್ಬೋದು, ಸಾಯಿಬಾಬಾ ಸ್ವಾಮಿ ಅವರ ಭಕ್ತರಾಗಿರ್ಬೋದು, ಯಾವುದೇ ದೇವರನ್ನಾದ್ರೂ ಪೂಜಿಸ್ತಿರ್ಬೋದು, ದಿನನಿತ್ಯ ದೇವಸ್ಥಾನಕ್ಕೆ ಹೋಗ್ತಿರ್ಬೋದು, ಮಸ್ಜಿದ್, ಚರ್ಚ್, ಪ್ರೇಯರ್, ಮೆಡಿಟೇಷನ್ ಏನೇ ಮಾಡ್ತಿರ್ಬೋದು, ಏನು ಮಾಡ್ದೇನೆ ಇರ್ಬೋದು. ಒಂದು ಸಮಸ್ಯೆ ಮುಗಿದ್ಮೇಲೆ ಇನ್ನೊಂದು ಸಮಸ್ಯೆ, ನೆಮ್ಮದಿ ಇಲ್ಲದೆ ಇರೋ ದಿನಗಳು, ನೋವುಗಳು, ಏನೋ ಸಂಕಟ, ಭಯ ಎಲ್ಲ ಇರುತ್ತೆ. ಹಣಕಾಸಿನ ಸಮಸ್ಯೆ, ತಮ್ಮವರಿಂದಲೇ ನೋವು, ಮೋಸ, ಫೇಲ್ಯೂರು, ಹೆಲ್ತ್ ಇಶ್ಯೂಸ್ ಏನೇ ಇರಲಿ, ಆದರೂ ಲೈಫ್ ನಡೀತಾ ಇರುತ್ತೆ. ಈ ಜೀವ, ಈ ಚೈತನ್ಯ, ಈ ಸೂಕ್ಷ್ಮ ಶರೀರ ಅನ್ನೋದು ಸಬಲ್ ಬಾಡಿ ಅಂತೀವಿ. ಅದು ಹೆಂಗ್ ಕೆಲಸ ಮಾಡುತ್ತೆ ಅಂದ್ರೆ, ಅದು ಈಗಲ್ ಅದನ್ನ ಜುಪಿಟರ್ ಅಂದ್ರೆ ಗುರುನ ರೆಪ್ರೆಸೆಂಟ್ ಮಾಡ್ತೀವಿ. ಗುರು ಬೃಹಸ್ಪತಿ ಗುರುನ. ಅದು ಅದೇನ್ ಮಾಡುತ್ತೆ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ, ಸ್ವಲ್ಪ ಏಜ್ ಆದ್ಮೇಲೆ ಅದರ ಕೊಕ್ನ ಅದಾಗೆ ಮುರ್ಕೊಳ್ಳುತ್ತೆ. ಮೇಲಿಂದ ಹಾರಿ ಬಿದ್ದಿ ಆ ಕೊಕ್ನ ಅದೇ ಮುರ್ಕೊಳ್ಳುತ್ತೆ. ಆ ಕೊಕ್ನ ಮತ್ತೆ ಅದು ಬೆಳೆಸ್ಕೊಂಡ್ಮೇಲೆ ಅದ್ರ ತನ್ನ ಪುಕ್ಕಗಳನ್ನೆಲ್ಲ ತೆಗ್ದಾಕುತ್ತೆ. ಅದಾದ್ಮೇಲೆ ನೈಲ್ಸ್, ಉಗುರು, ಮತ್ತೆ ಬಾಡಿ ಪಾರ್ಟ್ಸ್ ಎಲ್ಲಾನು ರಿಜನರೇಟ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಪುನಶ್ಚೇತನ ಮಾಡ್ಕೊಳ್ಳುತ್ತೆ. ಲೈಫ್ ಸ್ಪಾನ್ ಹೆಚ್ಚಕ್ಕಲ್ಲ, ಕಮ್ ಬ್ಯಾಕ್ ಮಾಡಕ್ಕೆ, ರಿಜನರೇಷನ್ ಮಾಡ್ಕೊಳಕ್ಕೆ. ಆ ಟೈಮಲ್ಲಿ ಆಗೋ ನೋವು, ಆ ಒದ್ದಾಟ, ಚೀರಾಟ, ಹಸಿವು ಎಲ್ಲ ನರ್ಕ ತೋರಿಸಿರುತ್ತೆ. ಅದೇ ಎನರ್ಜಿ ನಮ್ಮಲ್ಲೂ ಅದೇ ತರ ಪ್ರೊಸೆಸ್ ನಡೀತಾ ಇರುತ್ತೆ. ಆದ್ರೆ ನಮ್ಗೆ ದೈಹಿಕವಾಗಿ ಅಥವಾ ಮಾನಸಿಕವಾಗಿಯೋ ನರ್ಕ ತೋರಿಸ್ತಿರ್ಬೋದು. ಆ, ಏನಕ್ಕೆ ಈ ತರ ಆಗುತ್ತೆ ಅಂತ ಅಂದ್ರೆ, ನಮ್ಗೆ ಡಿವೈನ್ ಎನರ್ಜಿ ಇಂಬೈಬ್ ಆದಷ್ಟು ನಮ್ ಕಾರ್ಮಿಕ್ ಫಾಸ್ಟ್ ಫಾರ್ವರ್ಡ್ ಆಗಿರುತ್ತೆ. ಎಕ್ಸಾಂಪಲ್ ಹೆಂಗೆ ಅಂದ್ರೆ, ಒಂದು ವರ್ಷದಲ್ಲಿ ಆಗೋ ಹ್ಯಾಪನಿಂಗ್ಸ್, ದುಃಖ ಆಗಿರ್ಬೋದು, ಖುಷಿ ಆಗಿರ್ಬೋದು, ಅಥವಾ ಏನೇ ಒಂದು ನಡೀತಾ ಇರ್ಬೋದು, ನಮ್ಮ ಕಾರ್ಮಿಕ್ ಬ್ಯಾಗೇಜ್ ಮೇಲೆ ತಗೊಬಂದಿರ್ತೀವಿ, ಅದ್ರ ಮೇಲೆ ಅನುಸಾರವಾಗಿ 2 ಮಂತ್ಸ್ ಅಲ್ಲಿ ಕ್ಲಿಯರ್ ಆಗ್ಬೋದು. ನಮ್ಮ ಓಲ್ಡ್ ಕಾರ್ಮಿಕ್ ಬ್ಯಾಗೇಜ್ ವೈಟೇಜ್ ಇಳ್ಸಕ್ಕೇನೆ ಈ ತರ ನಡೀತಾ ಇರುತ್ತೆ ಪ್ರೊಸೆಸ್. ಆದ್ರೆ ರಿಸಲ್ಟ್ ಕಮ್ ಕಮ್ ಬ್ಯಾಕ್ ಆಗಿರುತ್ತೋ, ಟ್ರಾನ್ಸ್ಫಾರ್ಮೇಶನ್ ಆಗಿರುತ್ತೋ, ಅಥವಾ ಮಿರಾಕಲೇ ಆಗಿರುತ್ತೋ ಅನ್ನೋದು ನಮ್ಮ ಕರ್ಮ ಅಂದ್ರೆ ಆಕ್ಷನ್ ಮೇಲೆ ನಿಂತಿರುತ್ತೆ. ನಾವು ಈ ಪ್ರೊಸೆಸ್ನ ಖುಷಿಯಿಂದ ಅಥವಾ ದುಃಖದಿಂದ ಅನುಭವಿಸ್ಕೊಂಡು ಹೋಗೋ ಚಾಯ್ಸು ನಮ್ಮಲ್ಲೇ ಇರುತ್ತೆ. ನಿಜವಾದ ನರ್ಕದ ಆ, ಸಮೀಪ ಹೋದ್ರು ದೇವ್ರಿದ್ದಾನೆ, ಏನೋ ಚೇಂಜ್ ಆಗುತ್ತೆ ಅಂತ ಥಾಟ್ ಬರ್ಸೋದು, ಈ ವಿಲ್ ಪವರು, ಈ ನಂಬಿಕೆ, ಅಥವಾ ಏನಾದ್ರೂ ಆಗ್ಲಿ ನೋಡೋಣ ಬಿಡು ಅನ್ನೋ ಎನರ್ಜಿ, ಈ ಥಾಟ್ ಪ್ರೊಸೆಸ್ ಎಲ್ಲ ಕೊಡೋದು ಜುಪಿಟರ್ ಅಂದ್ರೆ ಬೃಹಸ್ಪತಿ ಗುರು. ದೇವರ ದೇವಾನ್ ದೇವತೆಗಳಿಗೆ ಗುರು. ಅದೇ ಹೇಳ್ತಾ ಇರ್ತಾರೆ ನೋಡಿ, ಗುರುವಿನ ಗುಲಾಮನಾಗೋ ತನಕ ದೊರಕದೆಯ ಮುಕುತಿ ಅಂತ. ಅಂದ್ರೆ ನಮ್ಮ ಈಗೋ, ನಮ್ಮ ಐಡೆಂಟಿಟಿ ಎಲ್ಲ ಡಿಸಾಲ್ವ್ ಆಗೋ ತನಕ ಈ ಗುರು ಎನರ್ಜಿ ಪ್ರೊಸೆಸ್ ನಡೀತಾನೆ ಇರುತ್ತೆ.